ಈ ಪಟಾಕಿ ಒಬ್ಬ ಎತ್ಲ ಹೋದ್ನಪ್ಪ. ನಮ್ಗೆ ನಾ ಬಂದಿದ್ದೆ ತಪ್ಪಾತ ಅಂತ ಅವನು ಹೇಳ್ದ. ಬರ್ತೀನಿ ಅಲ್ಲಿಗೆ ಮಾತಾಡ್ಬೇಕು ಅಂತ. ಅಲ್ಲ ನನಗೂ ಮಾತಾಡೋಕ್ಕೆ ಸುಮಾರು ಇತ್ತಂತ ಮಾಡೋಣ ಅದಕ್ಕೆ ಬಂದೆ. ನೋಡಿದ್ರೆ ಅವನೇ ಬರಲ್ಲ. ಈಗ ಯಾರು ನೋಡಿದ್ರೆ ಅದಕ್ಕೂ ಏನು ನೂರೆಂಟು ಮಾತಾಡೋಕ್ಕೆ ಶುರು ಮಾಡ್ತಾರೆ ನಮ್ಮೂರಲ್ಲಿ ಜನ. ಅವರೊಂದು ಯಾಕೆ ಹಂಗೆ ಮಾಡ್ತಾರೆ ಏನೋ. ಅದಕ್ಕಿಂತ ಈ ಚೋಟು ಇಲ್ಲೇ ಓಡಾಡೋ ದಾರಿ ಅವನು ಎಲ್ಲರೂ ಬಂದರೆ ಏನು ಸಾಯಲ್ಲ. ನಾನಂತೂ ಮಾತಾಡ್ಸಲ್ಲ, ಬೇಕಾದ್ರೆ ನಾನು ಮಾತಾಡ್ಸಲ್ಲ. ಆವತ್ತು ನಮ್ಮ ಮನೆಗೆ ಬಂದಾಗಲೂ ಜಾಸ್ತಿ ಮಾತಾಡೋಕ್ಕಾಗಲೇ ಇಲ್ಲ. ಸುಮಾರೆಲ್ಲ ಹೇಳ್ಕೋಬೇಕು ಅಂದ್ಕೊಂಡಿದ್ದೆ, ಅವನು ಸಡನ್ನಾಗಿ ಬಂದಲ್ಲ, ಅದಕ್ಕೆ ಆಗಲ್ಲ. ಎಂಥರಾಗಲಿ ಇವತ್ತಂತೂ ಪಟಾಕಿ ಹತ್ರ ಪೂರ್ತಿ ಹೇಳ್ಕೊಬಿಡ್ಬೇಕು ನಾನು. ಎಂತಕ್ಕೂ ಅವನಿಗೆ ಬರ್ಬೇಕಲ್ಲ. ನಾನು ಒಬ್ಬಳು ಹಂಗಿದ್ದಾಳೆ. ಅಲ್ಲಿ ಎಲ್ಲರೂ ಸೈಡಿಗೆ ನಿಂತಿದ್ದು ಪಟಾಕಿ ಬಂದು ನೋಡ್ಕೊಂಡು ಆಮೇಲೆ ಬರ್ಬೋದಿತ್ತು. ಯಾಕಾರು ಬೇಗ ಬಂದೇನು. ದೇವ್ರೆ ದೇವ್ರೆ, ದಾರಿಲಿ ಸದ್ಯಕ್ಕೆ ಯಾರು ಬರದೇ ಇದ್ರೆ ಸಾಕಪ್ಪ. ಹೋಗಿ ಹೋಗಿ ಅದು ಮಾವಿನ ಮರದ ಹತ್ರನೇ ಬಂದೀನಿ. ಮಾವಿನ ಹಣ್ಣು ಹಿರ್ಕಕ್ಕೆ ಬರ್ತಾರೇನೋ ಯಾರು. ಹಾಂ, ಸದ್ಯ ಬಂದ. ನಿಧಾನಕ್ಕೆ ಬತ್ತಾದನ್ ದೊಡ್ಡ. ನಾ ಬಂದು ನಿಂತು ಇಷ್ಟೊತ್ತಾಗಿದೆ. ಲೆಕ್ಕ ಅಂದ್ರೆ ಅವನು ಫಸ್ಟ್ ಬರ್ಬೇಕು. ಬೆಳಿ ನೀ ಬಂದಾಗ್ಯದ. ಓ ದೇವ್ರೆ, ನೀ ಲೇಟ್ ಬತ್ತಿ ಅಂತ ಮಾಡ್ಕೊಂಡೆ ಮರತೆ. ಎಂತ ಇದಕ್ಕಿಂತ ಲೇಟ್ ಬರ್ತಾರ ಪಟಾಕಿ ಮಾತಾಡ್ಕೊಂಡು ನಾವು ವಾಪಸ್ ಮನೆಗೆ ಹೋಗೋದು ಬೇಡ. ನಂಗಂತೂ ಎಷ್ಟು ಹೆದರಿಕೆ ಆದಂಗೆ ಆಗಿತ್ತು ಗೊತ್ತಾ. ಸ್ವಲ್ಪ ಹೊತ್ತಾಗಲ್ಲ ನಾ ಬಂದು. ನೀ ಅಂತಕ್ಕೆ ಇಷ್ಟು ತಡ ಮಾಡಿದ್ದ? ಅಯ್ಯೋ, ಇಲ್ಲೆಲ್ಲ ಹೆದರಕ್ಕೆ ಏನಿಲ್ಲ ಮಾರತಿ. ಇಷ್ಟೊತ್ತಿನಲ್ಲೇ ಅಂತ ಹೆದರಿಕೆ. ನಾ ಒಬ್ಬನೊಬ್ಬನೇ ಎಷ್ಟು ಹೊತ್ತಿಗೆ ಬೇಕಾದ್ರೂ ಬಂದು ಹೋಗ್ತೀನಪ್ಪ. ಆವತ್ತು ದನ ಹುಡ್ಕೋಕ್ಕೆಲ್ಲ ರಾತ್ರಿ 9 ಗಂಟೆಲಿ ಬಂದಂಗೆ ಬಂದಿದ್ದೆ ಗೊತ್ತಾ. ಫಸ್ಟಾರು ಅಪ್ಪ ನನ್ನ ಜೊತೆ ಬರ್ತಿದ್ರು, ಈಗ ನಾ ಒಬ್ಬನೇ ಬರ್ತೀನಿ. ಇಲ್ಲೆಲ್ಲ ಹೆದರಂಥದ್ದು ಏನೂ ಇಲ್ಲ. ಮನುಷ್ಯರು ಕೂಡ ಯಾರು ಹಾಗೇನು ತೊಂದರೆ ಮಾಡೋರಿಲ್ಲ ಗೊತ್ತಾ. ಎಲ್ಲ ಒಳ್ಳೆರೆಯ. ಅಯ್ಯೋ ಮಾರಯ್ಯ, ನಾ ಏನು ಬೇರೆ ದೇಶದಿಂದ ಬಂದಳಿಗೆ ಹೇಳ್ದಂಗೆ ಹೇಳ್ತೀಯ. ನಾನು ಇದೇ ಊರೊಳ್ಳೆ ಅಲ್ಲನಾ. ಯಾರು ಜನ ಹೆಂಗಂತ ನಂಗೆ ಗೊತ್ತಿರಲ್ಲ. ನಾ ಒಳ್ಳೆಯರಲ್ಲ ಅಂತ ಎಲ್ಲಿ ಹೇಳಿದೆ? ಅಲ್ಲ, ಹೆದರಿಕಾಗಿತ್ತು ನನಗೆ ಅಂದಲ್ಲ, ಅದಕ್ಕೆ ಹೇಳಿದೆ. ಅಯ್ಯೋ, ಹೆದರಿಕಾಗಿದ್ದು ಮತ್ತೆಂತಕ್ಕಲ್ಲ ಮಾರಯ್ಯ. ಇಲ್ಲಿ ಯಾರು ಬಂದು ಹೆಂಗೂ ಎಲ್ಲರದು ಗುರ್ತಿರ್ತದ. ಅವ್ರು ನೀ ಇಲ್ಲೇ ಅಂತ ಮಾಡ್ತಿದ್ದೆ ಕೇಳಿದ್ರಿ ಅಂತ ಹೇಳದ. ನೀನು ಬಂದರೆ ಇಬ್ಬರು ಮಾತಾಡ್ತಾನಿದ್ರು, ಹ್ಞೂ ಮಾತಾಡ್ತಾ ಇದ್ದಾರೇನೋ ಫ್ರೆಂಡ್ಸ್ ಅಂತ ಹಂಗೆ ಅಂತಾರೆ. ನಾ ಸುಮ್ಮನೆ ಇಲ್ಲಿ ಬಂದು ನಿಂತ್ರೆ ಹೆಣ್ಣು ಹುಡುಗಿ ಯಾರೋ ಬರ್ತಾರೆ ಅಂತ ಕಾಯ್ತಾ. ನಾನು ಮಾಡಿದ ಮೋಸ. ನೀನು ಬೇಗ ಬರೋಕ್ಕೆ ಹೇಳಿ ನಾನೇ ಒಂದು ಅರ್ಧ ಗಂಟೆ ತಡಾಗಿ ಹೊರಡಬೇಕಿತ್ತು. ಇಲ್ಲ ಬೆಳ್ಳಿ, ನಾವು ಹೊರಡಕ್ಕೆ ಬೇಗನೆ ಹೊರಟಿದ್ನೆ. ಅಲ್ಲಿ ದಾರಿ ಬರೋಷ್ಟೊತ್ತಿಗೆ ಮಾದಪ್ಪಜ್ಜಿ ಸಿಕ್ಕಿದ್ದು. ಅವರು ಚೆನ್ನಾಗಿ ಮಾತಾಡ್ಸೋಕ್ಕೆ ಶುರು ಮಾಡಿದ್ರ. ಮಾತಾಡ್ತಿರೋಷ್ಟೊತ್ತಿಗೆ ಹೆಂಗೆ ಹಾಗೆ ಇತ್ಲಾಗ ಬರೋದು ಹೇಳು ಸುಮ್ಮನೆ. ಅವ್ರಿಗೆ ಪಾಪ ಖುಷಿ. ನಾನು ಮಾರ್ಕ್ಸ್ ತೆಗ್ದಿದ್ದೆಲ್ಲ ಕೇಳಿ ಅವತ್ತು ಒಂದು ದಿವಸ ಕೇಳಿದ್ರು, ಮತ್ತು ಇವತ್ತು ಕೇಳ್ತಾ ಇದ್ದಾರೆ. ಅಷ್ಟು ಖುಷಿಯಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಹೆಂಗೆ ಬಿಟ್ಟು ಬರಲಿ ಹೇಳು. ಅದಕ್ಕೆ ತಡ ಆಗಿದ್ದು. ಈಗ ಆತಲ್ಲ ಬಿಡು, ಹೆಂಗೋ ಬಂದಲ್ಲ. ಈಗ ಹೇಳೋ ವಿಷಯ ಹೇಳಿಬಿಡ್ತೀನಿ. ಸುಮಾರು ವಿಷಯ ಎಲ್ಲ ಹೇಳೋಕ್ಕದೇ ಕಣ ಪಟಾಕಿ ನಿನ್ನ ಹತ್ರ. ಆದರೆ ಎಂತ ಮಾಡ್ತಿ, ಒಂದೆರಡು ಹೇಳ್ಬೇಕಾದ್ರೆ ಮತ್ತು ಉಳಿದು ಮರ್ತೇ ಹೋತವು. ಅದೇನು ಮರವೇನು. ಅದು ಎಂತ ಬೇಕಾರಾಗಲಿ ಪೂರ್ತಿ ನೆನಪು ಮಾಡ್ಕೊಂಡು ಹೇಳು. ಇಲ್ಲೇ ಇರ್ತೀನಿ ನಾನು. ಅಕಸ್ಮಾತ್ ಕತ್ಲಾತ ಬಂದರೆ ನಿನ್ನ ಮನೆಗೆ ತೊಗೊಂಡೋಗಿ ಬಿಟ್ಟೇ ಬರ್ತೀನಿ ನಾನು. ಇಲ್ಲಪ್ಪ, ಹಂಗೆ ಕತ್ಲೆ ತನಕ ಮಾತಾಡೋಷ್ಟೇನಿಲ್ಲ. ನಾನು ನಿನ್ನ ಹತ್ರ ಎಂಥದನ್ನೂ ಕೇಳಬೇಕು. ಮತ್ತು ಮನೆಗೆ ಬಂದರೆ ಅಲ್ಲೆಲ್ಲ ಸರಿ ಆಗಲ್ಲ ಅಂತ ಹೇಳಿ ಬರೋಕ್ಕೆ ಹೋಗಲ್ಲ ನಾನು. ಎಂತ ಎಂತ ಕೇಳ್ಬೇಕು? ನೀನೇ ಫಸ್ಟ್ ಕೇಳು. ಹಂಗಾರೆ ನೀ ಹೇಳಬೇಕು ಅಂದ್ಕೊಂಡಿದ್ದೀನಿ, ಫಸ್ಟ್ ಹೇಳ್ಕ, ಆಮೇಲೆ ನಾನು ಕೇಳ್ತೀನಿ. ಕಡೆಗೆ ನೀ ಮಾತಾಡೋಷ್ಟೊತ್ತಿಗೆ ನಂಗೆ ಮರ್ತೇ ಹೋತು ಅಂತ ಹೇಳೋಕ್ಕಲ್ಲ. ನನಗೆ ಅಂತ ಹೇಳದ ಪಟಾಕಿ. ನಮ್ಮ ಅಣ್ಣ ಬಂದಿದ್ದ. ಗುಂಡಪ್ಪ ಹೋಗ ಸಿಕ್ಕಿರ್ಬೇಕೇನ. ಹೇಳ್ತಿದ್ನಪ್ಪ ಪೇಟೆಯಲ್ಲಿ ಸಿಕ್ಕಿದ್ರು ಅಂತ. ಹೇಳ ನಿಮ್ಮಪ್ಪ. ಹೇಳಿದ್ರು. ಅಮ್ಮನ ಹತ್ರ ಎಂಥದೋ ಹೇಳ್ತಾ ಇದ್ರಪ್ಪ. ಒಳ್ಳೇದೇ ಆತಲ್ಲ ಬಿಡು ಬಂದಿದ್ದು. ಅದರಲ್ಲಿ ಏನೀಗ? ಅಯ್ಯೋ, ಏನು ಒಳ್ಳೇದ ಏನೋ ಪಟಾಕಿ. ದೊಡ್ಡಕ್ಕೆ ನಂಗೆ ಮದುವೆ ಮಾಡೋಕ್ಕೆ ಹೊರಟ್ಬಿಟ್ಟಾನೆ. ಅಷ್ಟು ಹೇಳ್ತೀನಿ.
ಇಲ್ಲ ನಾನು ಓದಬೇಕು ಅಂತ. ನಂಗೆ ಅದೇ ಬೇಜಾರಾಗಲ್ಲ ಪಟಾಕಿ. ಇವನ್ನೆಲ್ಲ ನಾವು ಬೇರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಗೊತ್ತಾ. ಸ್ವಂತ ಅಣ್ಣ ಹೌದಾ, ಓದಿಸ್ಬೇಕು. ಬೇರೆ ಏನಾರು ಇದು ಮಾಡ್ತೀಯன்னு ಕೇಳಬೇಕು, ಏನು ಅಂತ ಕೇಳೋದೇ ಇಲ್ಲ. ನೀ ಏನು ಮಾಡ್ತೀಯ, ಓದ್ತೀಯ, ಬರಿತೀಯ, ಅವನ ಬಾಯಲ್ಲಿ ಒಂದು ಮಾತು ಬರಲ್ಲ. ಈ ಟೈಮಲ್ಲಿ ಬಂದನಲ್ಲ, ನನ್ನ ಮನಸ್ಸಲ್ಲಿ ಅವನು ಬಂದಕ್ಕೂ ಏನು ಗೊತ್ತಾ, ನನ್ನ ಕಾಲೇಜಿಗೆ ಸೇರ್ಸೋಕ್ಕಾಗೇ ಬರ್ತಾ ಇದ್ದಾನೆ ಅಂತ. ನೋಡಿದ್ರು ಆ ಸುದ್ದಿನೇ ಕೇಳಲ್ಲ ಕಣ. ಎಷ್ಟು ಬೇಜಾರಾಗಬೇಡ ನೋಡೋಣ ಹೇಳ. ಹ್ಞೂ, ಇದು ನನಗೂ ಗೊತ್ತಾಯ್ತು. ಅದೇ ಹೇಳಿದ್ನಲ್ಲ, ಅಮ್ಮನ ಹತ್ರ ಹೇಳ್ತಿದ್ರು ಅಂತ. ಅಪ್ಪ ಇದನ್ನೇ ಹೇಳ್ತಿದ್ದಿದ್ದು, ಮದುವೆ ಮಾಡಬೇಕು ಅಂತ ಇದ್ದ ಮಗಿಗೆ ಹುಡುಗ ಎಲ್ಲರಿದ್ರೆ ಹೇಳಿ ಅಂತ ಹೇಳ್ತಿದ್ದ ಅಂದಾಗ ನನಗೆ ಆಶ್ಚರ್ಯ ಆಯ್ತು. ನೀ ಬೇರೆ ಹೇಳಿದ್ದ ನಾವು ಓದಬೇಕು ಅಂತ. ಇವ್ರು ಯಾಕಾರು ಹಿಂಗೆ ಮಾಡ್ತಾರಪ್ಪ, ಅದು ಓದೋದನ್ನು ಬಿಟ್ಟು ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಾ ಮನಸ್ಸಲ್ಲೇ ಅಂದ್ಕೊಂಡಿದ್ದೆ. ನೀ ಕಡೆಗೆ ಏನು ಹೇಳಿದೆ? ನೀವು ಓದಬೇಕು ಅಂತ ಹೇಳಿದೆ ತಾನೇ? ಕಂಡೀಷನ್ನಾಗಿ ಹೇಳೇ ಬಿಟ್ಟಿನಿ. ಇನ್ನೊಂದು ಸರಿ ನೀನು ನನ್ನ ಎದುರಿಗೆ ಮದುವೆ ವಿಚಾರ ಎತ್ತಬೇಡ. ನಾನು ಓದಬೇಕು, ಡಿಗ್ರಿ ಮಾಡಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡ ಮೇಲೆ ನಾನು ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ. ಅಲ್ಲಿ ತನಕ ಏನೂ ಇಲ್ಲ, ನೀನು ಕೇಳಲೇಬೇಡ ಅಂದೆ. ಅವರು ಸುಮಾರು ಹೇಳಕ್ಕೆ ನೋಡ್ದ, ನಾ ಬೇಡ ಅಂದೆ. ಒಳ್ಳೆ ಕೆಲಸ ಮಾಡಿದೆ ಬಿಡು. ನನಗೆ ನಿನ್ನ ನೋಡಿದ್ರೆ ಬೇಜಾರಾತದ ಕಣೆ ಬೆಳ್ಳಿ. ಈಗ ನಾನು ಬಂದು ಏನು ದೊಡ್ಡವ್ರ ಹತ್ರ ಎಲ್ಲ ಏನು ಮಾತಾಡಿ ವಾದ ಮಾಡೋಕ್ಕಾಗ್ತದೆ ಹೇಳು? ಇಲ್ಲ ಅವಳನ್ನು ಓದಿಸಿ ಅಂತ. ನಿನ್ನ ಸ್ಟ್ಯಾಂಡ್ ನೀನೇ ತೊಗೋಬೇಕಾಗಿದೆ ಈಗ. ಒಳ್ಳೆ ಕೆಲಸ ಮಾಡಿದೆ, ತುಂಬ ಖುಷಿ ಅನ್ನಿಸ್ತದೆ ಕಣೆ ನಿನ್ನ ಬಗ್ಗೆ ಮಾತ್ರ. ಫೈನಲಿ ಒಪ್ಕೊಂಡ್ರಲ್ಲ ನಿನ್ನ ಕಾಲೇಜಿಗೆ ಕಳ್ಸೋಕ್ಕೆ? ಅವ ಒಪ್ಪಿನೋ ಬಿಟ್ಟನೋ ಪಟಾಕಿ, ನಾನಂತೂ ಹೇಳೀನಿ ನೋಡು, ಇಲ್ಲ ನಾನು ಓದೋಳು ಅಂತ. ಅದಂತೂ ಗೊತ್ತಾಗಿದೆ ಅವನಿಗೆ. ಅಷ್ಟು ಸಲೀಸಾಗಿ ಅವನ ಮಾತು ಕೇಳಲ್ಲ ಅನ್ನೋದಂತೂ ಗೊತ್ತಾಗಿದೆ. ನಂಗೆ ಅದಕ್ಕಿಂತ ಟೆನ್ಷನ್ ಆಗಿದೆಯಾ ಅಂತ ಗೊತ್ತಾ, ಅವನಿಗೆ ಯಾರೋ ಹೇಳ್ಕೊಟ್ಬಿಟ್ಟಾರ ಕಣ ನಮ್ಮೂರಲ್ಲೇ ಯಾರೋ ಹೇಳ್ಕೊಟ್ಟಿದ್ಬಿಡು ಹೆಂಗಿದ್ರು. ನಾನು ಚೋಟನ್ನ ಲವ್ ಮಾಡ್ತಿದ್ದೀನಿ, ಅವನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿನಿ ಅಂಥೇಳಿ ಯಾರೋ ಹೇಳ್ಯಾರೆ. ಹಿಂಗೆ ಹೇಳ್ತೀನಿ ನಮ್ಮ ಅಣ್ಣನ ಬಗ್ಗೆ ಅಂತ ಅಂದ್ಕೋಬೇಡ ನೀನು. ನಂಗೆ ಮತ್ತೆ ಹೇಳ್ಕೊಳಕ್ಕೆ ಬೇರೆ ಯಾರೂ ಇಲ್ಲ ಪಟಾಕಿ. ಮನೇಲಿ ಅಮ್ಮನ ಹತ್ರ ಹೇಳಿದ್ರೆ ಅದಿನ್ನೂ ತಲೆ ಬಿಸಿ ಮಾಡ್ಕೋತದೆ. ಯಾರಿಗ್ಯಾರು ಮಗನ ಬಗ್ಗೆ ಏನಾರು ಹೇಳಿದ್ರೆ ಬೇಜಾರಾಗಲ್ಲ ನಾವು. ಮತ್ತು ನಂಗೆ ನಿನ್ನಷ್ಟು ಕ್ಲೋಸ್ ಮತ್ತು ಯಾರೂ ಇಲ್ಲ ಕಣ. ನಮ್ಮ ಅಣ್ಣನ ತಲೆಯಲ್ಲಿ ಏನು ಗೊತ್ತಾ, ಇಲ್ಲೇ ಚೋಟು ಕೊಟ್ಟು ಮದುವೆ ಮಾಡಿಬಿಟ್ರೆ ಅಮ್ಮ ಹೆಂಗೆ ಒಬ್ಬಳೇ ಇರ್ತದಲ್ಲ ಮನೇಲಿ, ಅಮ್ಮನ ಜವಾಬ್ದಾರಿ ಅದು ತಗೋತದೆ. ನನ್ನ ಪಾಡಿಗೆ ನಾನು ಆರಾಮಾಗಿ ಅಲ್ಲಿ ಇರಬಹುದು ಅಂತ. ಹಂಗಾಗಿ ಅಷ್ಟು ಒತ್ತಾಯ ಮಾಡಿದ್ದು. ಮತ್ತೇನು ನನ್ನ ಮದುವೆ ಮಾಡಬೇಕು ಅಂತ ಅಲ್ಲ. ನಂಗೆ ಗೊತ್ತಾಯ್ತು ಆಮೇಲೆ ಅವ್ನು ಮಾತಾಡೋ ರೀತಿ ನೋಡಿ. ಇಲ್ಲ ಬೆಳ್ಳಿ, ಒಂದೇ ಸತಿ ಆ ಥರ ಡಿಸಿಷನಿಗೆ ಬರಬೇಡ ನೀನು. ಹೆಂಗೆ ಹೇಳ್ತೀಯ ಆ ಥರನೇ ಯೋಚನೆ ಮಾಡಿದ್ರು ಅಂತ? ಹಿಂಗೂ ಯೋಚನೆ ಮಾಡಿರ್ಬೋದಲ್ಲ. ನನ್ನ ತಂಗಿ ಪಾಪ ಎಲ್ಲೋ ದೂರ ಎಲ್ಲ ಕೊಟ್ಟು ಯಾರ್ಯಾರು ಹೆಂಗಿರ್ತಾರೇನೋ, ಅದಕ್ಕಿಂತ ಇಲ್ಲಿ ಗೊತ್ತಿದ್ದವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಯೋಚನೆ ಮಾಡಿರ್ಬೋದಲ್ಲ. ನಮ್ಮ ಅಪ್ಪನೂ ಹಾಗೆ ಹೇಳ್ತಿದ್ರು. ಎಂತ ಹೇಳ್ತಿದ್ರು ನಿಮ್ಮ ಅಪ್ಪ? ನಂಗೆ ಕರೆಕ್ಟಾಗಿ ಹೇಳ್ಪಟಾಕೆ. ಅಲ್ಲ ಮತ್ತೆಂತ ಅಲ್ಲ, ಅದನ್ನೇ. ಈಗಂತೂ ಜನ ನಂಬೋಕ್ಕಾಗಲ್ಲ, ಯಾರ್ಯಾರು ಹೆಂಗಿರ್ತಾರೆ ಅಂತ ಗೊತ್ತಾಗಲ್ಲ. ಅದಕ್ಕಿಂತ ಊರ ಮನೆಯಲ್ಲಿ ಕಂಡು ಕೇಳಿದ್ರಾಗೆ ಕೊಟ್ಟರೆ ಚೆನ್ನಾಗಿರ್ಬೋದು, ಹುಡುಗ ಒಳ್ಳೆವ, ಹಂಗೆ ಆ ಥರ ಎಲ್ಲ ಮಾತಾಡ್ತಾಯಿದ್ರು. ಅಲ್ಲ ಪಟಾಕಿ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಇದು ಹೆಂಗಾಗಿ ಹೋಗ್ಬಿಟ್ಟದು ನೋಡೋ ನಮ್ಮನೆ ಕತೆ. ನನ್ನ ಲೈಫ್ ಡಿಸಿಷನ್ ಯಾರ್ಯಾರೋ ತಗೊಂಡಂಗೆ ಆಗ್ಬಿಟ್ಟದೆ ಕಣ. ಇದು ಅಪ್ಪಿದ್ದಿದ್ರೆ ಈ ಥರ ಯಾರೂ ಧೈರ್ಯ ಮಾಡ್ತಿರಲ್ಲ, ಯಾರೂ ಹೇಳ್ತಿರಲ್ಲ ಈ ಥರ. ಏನೇ ಹೇಳೋ, ಹೆಣ್ಮಕ್ಳಿಗೆ ಅಪ್ಪ ಇರಬೇಕು ಕಣ ಪಟಾಕಿ, ಇರಬೇಕು. ನಂಗೆ ಈಗ ಗೊತ್ತಾಗ್ತದೆ ಅವ್ರ ಬೆಲೆ ಏನಂತ. ಅವ್ರು ಬೈಯಷ್ಟೊತ್ತಿಗೆ ನಿಜವಾಗ್ಲೂ ಸಿಟ್ಟು ಬರ್ತಿತ್ತು ನನಗೆ. ಈಗ ಭಾಳ ಮಿಸ್ ಮಾಡ್ಕೋತೀನಿ ಕಣ. ಈ ಬೆಳ್ಳಿ, ಇಲ್ಲ ನಮ್ಮ ಅಪ್ಪ ಹಿಂಗೇ ಮಾಡಬೇಕು ಅಂತ ಹೇಳಿದ್ದೇನಲ್ಲ. ಹಿಂಗೆ ಮಾಡಿದ್ರೂ ಒಳ್ಳೇದಾತಿತ್ತೇನೋ ಅಂತ ಹಿಂಗೆ ಮಾತಾಡಿದ್ದು ಕೇಳಿಸ್ಕೊಂಡಿದ್ದು ಕಣೆ ನಾನು. ನೀನು ಮತ್ತೆ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಬೇಡ. ಇಲ್ಲ ಪಟಾಕಿ, ಮನಸ್ಸಲ್ಲೆಲ್ಲ ಇಟ್ಕೊಳಲ್ಲ ನಾನು, ಆದರೂ ಯೋಚನೆ ಮಾಡೋದು. ನಾನು ಒಂದು ಮಾತು ಕೇಳ್ತೀನಿ, ನೇರವಾಗಿ ಹೇಳ್ಬೇಕು ಪಟಾಕಿ. ಈಗ
ಏನು ಅನ್ನಿಸ್ತದೆ ಹೇಳು. ಯಾವುದ್ರ ಬಗ್ಗೆ? ಏನಾ ನೀನು ರಾತ್ರಿ ಇಡೀ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮಗೂ ಸೀತೆಗೂ ಏನಾಗಬೇಕು ಅಂತ ಕೇಳಿದ್ರಂತ ಹಂಗಾತ್ ನಿನ್ನ ಕತೆ. ಇನ್ಯಾವುದ್ರ ಬಗ್ಗೆ ಹೇಳ್ತೀನಿ? ನಾನು ಮದುವೆ ಆಗೋದ್ರ ಬಗ್ಗೆ. ಬೇಡ, ಮದುವೆ ಮಾತ್ರ ಆಗೋದು ಬೇಡ. ಇದನ್ನು ಬೇಕಾದ್ರೆ ನಾನು ಖಂಡಿತ ಹೇಳ್ತೀನಿ ಬೆಳ್ಳಿ. ಅಲ್ಲಿ ಮದುವೆ ಆಗೋದು ಬೇಡ ಅಂದರೆ ಯಾವಾಗಲೂ ಆಗೋದು ಬೇಡ ಅಂತ ಅಲ್ಲ, ಈಗ ಬೇಡ. ನೀ ಹೇಳಿಯಲ್ಲ ನಾನು ಡಿಗ್ರಿ ಮುಗಿಸ್ಕೊಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ, ಅಷ್ಟು ಮಾಡು. ಫಸ್ಟ್ ಅಷ್ಟು ಮಾಡಿಕೊಂಡು ಆಮೇಲೆ ಮದುವೆ ಆಗೋದು ಬಿಡೋದು ಅವನು ಯೋಚನೆ ಮಾಡ್ಬೋದು. ಅದನ್ನು ಮಾಡ್ತೀನಿ ಬಿಡು. ನಾನು ಚೋಟುಗೆ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ನಿಂಗೆ ಏನು ಅನ್ನಿಸ್ತದೆ? ಅದನ್ನು ನಾನು ಹೆಂಗೆ ಹೇಳೋಕ್ಕಾಗ್ತದೆ ಬೆಳ್ಳಿ? ನಾನು ಹೆಂಗೆ ಹೇಳೋಕ್ಕಾಗ್ತದೆ ಹೇಳು? ನೀನೇ ಯೋಚನೆ ಮಾಡಬೇಕು, ನೀನೇ ಡಿಸೈಡ್ ಮಾಡಬೇಕು ಅಲ್ಲನೇ. ಇದು ನಂಗಾಗಲ್ಲ, ನಂಗೆ ಏನು ಹೇಳೋಕ್ಕೂ ಗೊತ್ತಾಗಲ್ಲ ಬೆಳ್ಳಿ. ಮತ್ತು ಎಂತ ಗೊತ್ತಾ, ನಂಗೆ ಗೊತ್ತಿದ್ದನ್ನು ನಾನು ಹೇಳಿಬಿಡ್ತೀನಿ. ನನ್ನ ಮನಸ್ಸೊಳಗೆ ಇಟ್ಕೊಳಕ್ಕೂ ಆಗಲ್ಲ, ಇದನ್ನೇ ಹೇಳಬೇಕು ಅಂತ ಹೇಳಿದ್ದು ನಾನು ನಿನ್ನ ಹತ್ರ. ಚೋಟು ನಿಜವಾಗ್ಲೂ ನೀನು ಲವ್ ಮಾಡ್ತಾ ಇದ್ದಾನೆ ಕಣೆ, ಅದಂತೂ ಗೊತ್ತು ನನಗೆ. ಅವನೇ ಹೇಳಿದ್ದು. ಈಗ ನೀನು ನನಗೆ ಈಗ ನೇರ ಉತ್ತರ ಕೊಡಬೇಕು. ಹೇಳು ಚೋಟು ಅಂದರೆ ನಿಂಗೆ ಏನು ಅನ್ನಿಸ್ತದೆ ಹೇಳು. ಪಟಾಕೆ ಸತ್ಯ ಹೇಳ್ತೀನಿ ಕೇಳು. ನಿನ್ನ ಹತ್ರ ಅಲ್ಲದೆ ಇನ್ನು ಯಾರ ಹತ್ರ ಹೇಳ್ಕೊಂಡ್ಲಿ ನಾನು? ಅವಾಗ ಫಸ್ಟ್ ಕಾಲೇಜಿಗೆ ಸೇರಿದ್ವಾ, ಅವಾಗೆಲ್ಲ ಒಂಥರ ನನ್ನ ಮನಸ್ಸಲ್ಲಿ ಇದಾಗಿದ್ದು ಹೌದು, ನಾನು ಇಲ್ಲ ಅಂತ ಸುಳ್ಳು ಹೇಳಲ್ಲ. ಆಮೇಲೆ ನಮ್ಮ ಅಪ್ಪ ಅದಕ್ಕಾಗಿ ದೊಡ್ಡ ರಂಪರ ಅದಂತ ಎಲ್ಲ ಮಾಡಿದ್ರನ ನನ್ನ ಮನಸ್ಸನ್ನೇ ನಾನು ಕಂಟ್ರೋಲ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಅವು ಸತ್ತುಗಟ್ಟಳು ಶ್ರೀನಿಧಿ ಅಂತ ಅದೇ ಕಣ, ಅದೇ ಮಾಡೋದು ಎಲ್ಲದನ್ನು, ಅದೇ ಇಡೀ ಊರಿಗೆಲ್ಲ ಹಬ್ಸಿದ್ದು ಅವಾಗ. ಹಾಗಾಗಿ ಎಷ್ಟು ಸಮಸ್ಯೆ ಆಯ್ತು ನಮ್ಮ ಮನೇಲಿ ನಿಂಗೆ ಗೊತ್ತಲ್ಲ. ಆಮೇಲೂ ಒಂದೊಂದು ಸತಿ ಒಂದೊಂದು ಥರ ಅನ್ನಿಸ್ತಿತ್ತು ಮನಸ್ಸಲ್ಲಿ, ಅದೇನು ಸುಳ್ಳೇನಲ್ಲ. ಅದು ನಮ್ಮ ಅಪ್ಪಗೆ ಯಾವಾಗ ಹುಷಾರಿಲ್ಲ ಆಗಂಗಾಯ್ತು. ಅವಾಗಿಂದ ಅಂತೂ ನಾನು ಪೂರ್ತಿ ನಿರ್ಧಾರನೇ ಮಾಡಿಬಿಟ್ಟೆ, ಅವಾಗ ಯೋಚನೆ ಮಾಡಬಾರ್ದು, ಏನಿದ್ರು ನಾನು ಓದಿನ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಈಗಂತೂ ನನ್ನ ತಲೆಯಲ್ಲಿ ಆ ಥರ ಏನೂ ಇಲ್ಲೇ ಇಲ್ಲ ಕಣ ಪಟಾಕಿ. ಅಲ್ಲ ನೀನು ಓದು, ಡಿಗ್ರಿ ಮಾಡಿ ನಿನ್ನ ಕಾಲ ಮೇಲೆ ನೀನು ನಿಂತಾದ್ಮೇಲಾರು ಮದುವೆ ಆತೀಯಲ್ಲ, ಆವಾಗ ಚೋಟನ ಇಲ್ಲ ನೀನು ಆ ಥರ ಸಿಟ್ಟು ಮಾಡಬೇಡ ಮರತಿ. ನಾ ಕೇಳಿದ್ದಷ್ಟೇ. ಏನು ಕೇಳಿದ್ದಷ್ಟೇಯ? ಹೇಳೋದು ಹೇಳ್ಕೊಂಡು ಕೇಳಿದ್ದಷ್ಟೇಯ ಅಂದರೆ ಇಷ್ಟೊತ್ತು ನಾ ಎಂತ ಹೇಳಿದೆ? ನನ್ನ ಮನಸ್ಸಲ್ಲಿ ಆ ಥರ ಏನೂ ಇಲ್ಲ ಅಂತಲೇ ಹೇಳಿದ್ದು ಹೌದಾ ಅಲ್ಲ? ಹಾಂ, ನಂಗೆ ಯಾಕೋ ಡೌಟು. ಮೀಡಿಯೇಟ್ರ್ ಕೆಲಸ ಮಾಡ್ತಿದ್ದೀಯಾ ಹೆಂಗೆ? ಚೋಟು ಯಾವಾಗ ಸಿಕ್ಕಿದ್ದ ನಿನಗೆ? ಏನೇನು ಹೇಳ್ದ? ಸತ್ಯ ಹೇಳಬೇಕೀಗ ಪೂರ್ತಿ. ಬೆಳ್ಳಿ ನೀ ಎಂತದೆ ಮೀಡಿಯೇಟ್ರ್ ಅಂತ ಹೇಳೆಲ್ಲ ಮಾತಾಡ್ತೀಯಲ್ಲ? ಅವ್ನು ಹೇಳಿದ್ದೇನು ಬಂದು ನಿಂಗೆ ಹೇಳಿದ್ದು ನಾನು ಅಷ್ಟೇ ಆತ. ಅದಕ್ಕೆ ಮತ್ತೆ ಮೀಡಿಯೇಟ್ರ್ ಅನ್ನೋದ ಕಣ ಪಟಾಕಿ. ಮೀಡಿಯೇಟ್ರ್ ಅಂದ್ರೆ ಮತ್ತೆ ಅಂತ? ಅವ್ರು ಹೇಳಿದ್ದೇನೆ ಇವ್ರಿಗೆ ಹೇಳೋದು, ಇವ್ರು ಹೇಳಿದ್ದೇನೆ ಅವ್ರಿಗೆ ಹೇಳೋದು ಅಷ್ಟೇ ಅಲ್ಲ? ನೀ ಅಲ್ಲೇ ಹೇಳಬೇಕಿತ್ತು ಕಣ ಪಟಾಕಿ. ನಾನೇನು ಅಂತ ನಿಂಗೆ ಗೊತ್ತಿತ್ತು ಹೌದಾ ಅಲ್ಲ? ಇಲ್ಲ ನೀನು ಆ ಥರ ಎಲ್ಲ ಯೋಚನೆ ಮಾಡಬೇಡ, ಅವಳು ಓದಬೇಕು, ಇದು ಮಾಡಬೇಕು, ಅವಳ ಮನಸ್ಸಲ್ಲಿ ಹಾಗೇನಿಲ್ಲ ಅಂತ ನೀನು ಒಂದು ಮಾತು ಹೇಳಿಬಿಟ್ಟಿದ್ರೆ ಅವ ಮತ್ತೆ ಮುಂದುವರಿತಿರ್ಲ ಹೌದಾ? ಅಲ್ಲ ಬೆಳ್ಳಿ, ಇದನ್ನೆಲ್ಲ ನಾನು ಹೆಂಗೆ ಹೇಳೋಕ್ಕಾಗ್ತದೆ? ನೀ ನನ್ನ ಫ್ರೆಂಡ್ ಹೌದು, ತುಂಬ ಕ್ಲೋಸ್ ಹೌದು, ಆದರೂ ನಿನ್ನ ಮನಸ್ಸಲ್ಲಿ ಏನದೆ ಅಂಥೇಳಿ ನಂಗೆ ನಾನೇ ಡಿಸೈಡ್ ಮಾಡ್ಕೊಂಡು ಅವನ ಹತ್ರ ಮಾತಾಡೋಕ್ಕಾಗ್ತದ? ಅದನ್ನು ಕೇಳೋಕ್ಕಂತಲೇ ನಾನು ಬಂದಿದ್ದೀವತ್ತು. ನೀ ಇಷ್ಟು ಹೇಳ್ದಲ್ಲ, ಇನ್ಮೇಲೆ ಹೇಳ್ತೀನಿ ನಾನು, ಗ್ಯಾರಂಟಿ. ಫಸ್ಟ್ ಆ ಕೆಲಸ ಮಾಡು ನೀನು. ಇನ್ನೊಂದು ಸತಿ ಎಲ್ಲರೂ ಎದುರು ಸಿಕ್ತಾಗ ಹಲ್ಲು ಗಿಂಚ್ಕಿಂದು ಮಾತಾಡ್ಸಕ್ಕೆ ಬಂದರೆ ಎದುರಿಗಿಂದ 4 ಹಲ್ಲು ಉದುರ್ಸಿ ಕಳಿಸ್ತದಂತೆ ಅನ್ನು ಹಿಂಗೆ ಹೇಳ್ತೀನಿ. ಇಲ್ಲ, ಹಿಂಗೆ ಹೇಳಲ್ಲ. ಹೊಲ್ಗಿಲ್ ಉದುರಿಸ್ತೀಯ ಅಂತೇಳಿ ನಾನೇನು ಹೇಳಕ್ಕೆ ಹೋಗಲ್ಲ. ಅವಾಗಿಲ್ಲ, ಅವಳ ಮನಸ್ಸಲ್ಲಿ ಆ ಥರ ಇಲ್ಲ ಕಣ, ನೀನು ಹಂಗೇನು ನಿನ್ನ ಮನಸ್ಸಲ್ಲೂ ಇಟ್ಕೊಂಬೇಡ ಅಂತ ಅಷ್ಟು ಹೇಳ್ತೀನಿ. ಹಲ್ಲು ಉದುರಿಸ್ತಾಳಂತೆ. ಏನು ಅವನು ಹಲ್ಲೇನು ಬಿಟ್ಟಿಗೆ ಬಿದ್ದವ? ನಿಂಗೆ ಹಲ್ಲಿಲ್ಲ, ಅವನಿಗೆ ಕೈ ಇಲ್ಲ? ಸುಮ್ಮನೆ ಮಾತಿಗೆ ಹೇಳಿದ್ನ ಸಿಟ್ಟಲ್ಲಿ. ಅಲ್ಲ, ನಂಗೊಂದು ಡೌಟು ಕಣ ಮಾತ್ರ, ನಮ್ಮ ಅಣ್ಣಗೂ ಅವನೇ ಏನಾರು ಹೇಳೋಣ ಅಂತ. ಹಾಂ, ಡೌಟ್ ಪ್ರಶ್ನೆನೇ ಅಲ್ಲ, ಅವನದೇ ಕೆಲಸ ಇದೆ.
ಅವನೇ ಏನೋ ಹೇಳಾನೆ ಅಣ್ಣನ ಹತ್ರ ಹೋಗಿ, ಅಣ್ಣ ಅದಕ್ಕೆ ಅಷ್ಟು ಧೈರ್ಯ ಮಾಡಿ ಕೇಳ್ತಾ ಇದ್ದಾನೆ. ನಾ ಸುಮ್ಮನೆ ಊರು ಮನೇಲಿ ಯಾರು ಹೇಳಿರ್ಬೋದು ಅಂತ ಅದನ್ನು ಯೋಚನೆ ಮಾಡ್ತಿದ್ದೇನೆ. ಇವಂದೇ ಕೆಲಸ. ಇದನ್ನು ಹೇಳು, ಇನ್ನೊಂದು ಸರಿ ಅದ್ರ ಅಣ್ಣನ ಹತ್ರ ಮಾತಾಡಬಾರ್ದಂತೆ ಅಂತಲೂ ಹೇಳು. ಅವೆಲ್ಲ ಎಂತಕ್ಕೆ ಬೇಕು ಹೇಳು ಬೆಳ್ಳಿ? ನಮ್ಗೆ ಗೊತ್ತಾ? ಅವನೇ ಹೇಳಿಲ್ಲ ನಿಮ್ಮ ಅಣ್ಣನ ಹತ್ರ ಅಂತ ನಮ್ಗೆ ಗೊತ್ತಾ ಹೇಳು? ಗೊತ್ತಿಲ್ಲದೆ ಇದ್ದಿದ್ದನ್ನೆಲ್ಲ ಹಂಗೆ ನಾವು ಮಾತಾಡೋಕ್ಕಾಗಲ್ಲ. ಅದಕ್ಕೆ ಮತ್ತೊಂದು ಮಾತೇನಾರು ಬೆಳ್ಕೊಳೋದು, ಹಾಗೆ ಹೀಗೆ ಅಂತ ಹೇಳೋದು. ಅವನು ಅಕಸ್ಮಾತ್ ಹೇಳದೇ ಇದ್ದರೆ ಹಿಂಗೆ ಹೇಳಿ ಅಂತ ಗೊತ್ತಾದ ಕೂಡಲೇ ನಿಮ್ಮ ಅಣ್ಣಗೆ ಫೋನ್ ಮಾಡ್ಕೊಂಡು ಮತ್ತೇನಾರು ಮಾತಾಡೋದು. ಯಾಕೆ ಬೇಡದೇ ಇದ್ದಿದ್ದನ್ನೆಲ್ಲ ಮೈ ಮೇಲೆ ಹೇಳ್ಕೊಬೇಕು ನಾವು? ಇಷ್ಟಂತೂ ಹೇಳ್ತೀನಿ. ವಿಷಯ ಕ್ಲಿಯರಾಗಿ ಹೇಳಿದ್ರೆ ಮುಗ್ದು ಹೋತಲ್ಲ ಅಲ್ಲಿಗೆ. ಬಿಟ್ಬಿಡು. ಹೆಂಗೂ ನಿಮ್ಮ ಅಣ್ಣನ ಹತ್ರನೂ ಹೇಳಿಯ, ಅವನ ಹತ್ರನೂ ನಾನು ಕ್ಲಿಯರಾಗಿ ಹೇಳ್ತೀನಿ. ಅಲ್ಲಿಗೆ ಮುಗ್ದು ಹೋಗ್ತದೆ. ಇಲ್ಲದೆ ಹೋಗಿದ್ದನ್ನೆಲ್ಲ ಮೈ ಮೇಲೆ ಹೇಳ್ಕೊಳೋದು ಬೇಡ, ಸುಮ್ಮನೆ ಇರು. ಹ್ಞೂ ಮಾರಾಯ, ನೀ ಹೇಳೋದು ಸರಿನೇ ಬಿಡು. ಅಷ್ಟು ಕೆಲಸ ಮಾಡು ಪಟಾಕಿ ನೀನು. ಆ ಕೆಲಸ ನಾ ಮಾಡ್ತೀನಿ, ಚೋಟು ನಂಗೆ ಸಿಗ್ತೀನಿ ಅಂತ ಹೇಳೇನೆ. ಆದರೆ ನಿಮ್ಮ ಸಿಟ್ಟು ಮಾಡ್ಕೋಬಾರ್ದು. ಈಗ ನನ್ನ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ನೀ ಹೇಳ್ದಲ್ಲ ಫಸ್ಟ್ PUCಲೆಲ್ಲ ಮನಸ್ಸಲ್ಲಿ ಒಂಥರ ಅನ್ನಿಸ್ತಿತ್ತು ಅಂತ. ಎಂತ ಅನ್ನಿಸ್ತಿತ್ತು ಬೆಳ್ಳಿ? ಏನು ಅನ್ನಿಸ್ತಿತ್ತು ಹೇಳು ಪ್ಲೀಸ್. ಇಲ್ಲಿ ಎಂಥವ್ರು ಸಿಕ್ಕಿದ್ರಲ್ಲಿ ಹಿಡಿದು ಹೊಡಿತೀನಿ ಪಟಾಕಿ ನಾನೀಗ. ಸುಮ್ಮನೆ ಹೋದಿಯಲ್ಲ. ಏನು ನೀವು ಹುಡುಗರೆಲ್ಲ ಒಂದೇ ಜಾತಿಯಾರಲ್ಲ ನಮ್ಮ ಹತ್ರ. ಸುಮ್ಮನೆ ಕೇಳಿದೆ ಮಾರತಿ, ಅದರಲ್ಲೇನು ತಪ್ಪು? ಯಾಕೆ ನಿಂಗೆ ಯಾರು ಹುಡುಗಿ ಕಾಳು ಹಾಕ್ತಿತ್ತಾ? PUCಲಿ ಸತ್ಯ ಹೇಳ್ಬೇಕೀಗ. ಹೋಗೆ, ಹಾಗೇನಿಲ್ಲ. ಅದನ್ನು ಯಾವತ್ತಾರು ಇನ್ನೊಂದಿನ ಹೇಳ್ತೀನಿ ಬಿಡು.